ಹುಲಿ ಸಂರಕ್ಷಣೆ ವಿಚಾರದಲ್ಲೇ ಇದೆಂಥ ನಿರ್ಲಕ್ಷ್ಯ. ಕಲ್ಲೇಟಿನಿಂದ ಗಾಯಗೊಂಡ ಹುಲಿಗೆ ಚಿಕಿತ್ಸೆ ಕೊಡ್ಲಿಲ್ವಾ? ಹಾಗಾದ್ರೆ ಗಾಯಗೊಂಡ ಹುಲಿಯನ್ನ ಕೇರಳ ಗಡಿ ಭಾಗದಲ್ಲಿ ಬಿಟ್ಟು ಬಂದ್ರ? ಹುಲಿ ನಮ್ಮ ರಾಷ್ಟ್ರೀಯ ಪ್ರಾಣಿ ಅಲ್ವಾ? ಸಂರಕ್ಷಣೆ ವಿಚಾರದಲ್ಲಿ ಇದೆಂಥ ನಿರ್ಲಕ್ಷ್ಯರೇ. ಬೇಸರದ ಸಂಗತಿ, ಕಲ್ಲೇಟಿನಿಂದ ಗಾಯಗೊಂಡ ಹುಲಿಗೆ ಚಿಕಿತ್ಸೆನ ಕೊಡ್ಲಿಲ್ವಾ ಇವರು ಅರಣ್ಯಾಧಿಕಾರಿಗಳು? ಗಾಯಗೊಂಡ ಹುಲಿಯನ್ನ ಕೇರಳ ಗಡಿ ಭಾಗದಲ್ಲಿ ಬಿಟ್ಟು ಬಂದ್ಬಿಟ್ರಾ? HD ಕೋಟೆಯಲ್ಲಿ ಸೆರೆ ಹಿಡಿದಿದ್ದ ಗಾಯಗೊಂಡ ಹುಲಿಯ ಚಿಂತಾಜನಕ ಕಥೆ ಇದು. ಗಂಡೆತ್ತೂರು ಗ್ರಾಮಕ್ಕೆ ನುಗ್ಗಿದ್ದ ಹುಲಿಯಿಂದ ವ್ಯಕ್ತಿಯೊಬ್ಬನ ಮೇಲೆ ಅಟ್ಯಾಕ್ ಆಗಿತ್ತು. ಉದ್ರಿಕ್ತ ಗ್ರಾಮಸ್ಥರು ಹುಲಿ ಮೇಲೆ ಕಲ್ಲುಗಳಿಂದ ದಾಳಿ ಮಾಡಿದ್ರು, ಅಂದ್ರೆ ಕಲ್ಲಿಲೆ ಹೊಡೆದಿದ್ರು ಅವತ್ತು. ಕೊನೆಗೆ ಬೋನಿರಿಸಿ ಆ ಗಾಯಗೊಂಡಿದ್ದ ಹುಲಿಯನ್ನ ಸೆರೆ ಹಿಡಿಯಲಾಗಿತ್ತು. ಆದ್ರೀಗ ಇದೇ ಗಾಯಗೊಂಡ ಹುಲಿ ಕೇರಳ ಭಾಗದಲ್ಲಿ ಪ್ರತ್ಯಕ್ಷ ಆಗಿದೆ. ನಮ್ಮ ಹುಲಿ ಕೇರಳದಲ್ಲಿ ಪ್ರತ್ಯಕ್ಷ ಆಗಿದೆ. ಅವತ್ತು ಗಾಯಗೊಂಡ ಹುಲಿಗೆ ಟ್ರೀಟ್ಮೆಂಟ್ ಕೊಡದೆ ಬಿಟ್ಟಿದ್ವಿ ಅಂತ RFO ಹೇಳಿದ್ದಾರೆ. ಗಾಯಗೊಂಡಿದ್ರಿಂದ ಬೇಟೆಯಾಡೋಕಾಗದೆ ಬಾಲಕಿ ಮೇಲೆ ದಾಳಿ ಕೂಡ ಮಾಡಿತ್ತು. ನೋಡಿ, ಗ್ರಾಮಸ್ಥರು ಇದು ಕಳೆದ 3-4 ದಿನಗಳ ಹಿಂದೆ ಆ ಹುಲಿ ಮೇಲೆ ಗ್ರಾಮಸ್ಥರು ಕಲ್ಲಿನ ದಾಳಿಯನ್ನ ಮಾಡಿದ್ರು ಮೈಸೂರಿನಲ್ಲಿ. ಅದಾದ ಮೇಲೆ ಅದನ್ನ ಬೋನಿರಿಸಿ ಸೆರೆ ಹಿಡಿಯಲಾಗಿತ್ತು. ಚಿಕಿತ್ಸೆಯನ್ನ ಕೊಡದೆ ಕೇರಳದ ಗಡಿ ಭಾಗದಲ್ಲಿ ಹುಲಿಯನ್ನ ಬಿಟ್ಟು ಬಂದ್ರೆ, ಯಾಕಂದ್ರೆ ಅದಕ್ಕೆ ಸ್ವಲ್ಪ ಗಾಯ ಆಗಿತ್ತು, ಯಾಕಂದ್ರೆ ಕಲ್ಲೇಟು ಬಿದ್ದಿತ್ತು, ಹುಲಿಗೆ ನಿತ್ರಾಣಗೊಂಡಿತ್ತು ಸ್ವಲ್ಪ. ಅದನ್ನ ಸೆರೆ ಹಿಡಿದ್ರು HD ಕೋಟೆಯಲ್ಲಿ. ಸೆರೆ ಹಿಡಿದು ಏನು ಮಾಡಿದ್ರು ಇವರು? ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ರಾ? ಇಲ್ಲ, ಕೇರಳ ಗಡಿ ಭಾಗಕ್ಕೆ ಬಿಟ್ಟು ಬಂದ್ರು. ನೋಡಿ, ಇದು ಗೊತ್ತಾಗ್ತಿರೋದು ನಮ್ಗೆ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿ ನಿರ್ಲಕ್ಷ್ಯ. ನಮ್ಮ ರಾಷ್ಟ್ರ ಪ್ರಾಣಿಯನ್ನ ಇವರು ಹೇಗೆ ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲ, ಏನಾಗ್ತಾ ಇತ್ತು? ಅರವಳಿಕೆ ಮದ್ದು ನೀಡಿ ನಿಮಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಏನು ದೊಡ್ಡ ಕೆಲಸ ಆಗ್ತಾ ಇತ್ತ ಅಲ್ಲಿ? ಯಾಕೆ ಹೀಗೆ ಮಾಡಿದ್ರಿ ತಾವು? ಮೊದಲೇ ನಮ್ಮ ಹುಲಿ ಸಂತತಿ ಕಡಿಮೆ ಆಗ್ತಾ ಇದೆ. ಅದರಲ್ಲೂ ಹೈಯೆಸ್ಟ್ ಹುಲಿಗಳಿರುವಂತಹ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ. ಆ ಗ್ರಾಮಸ್ಥರಿಗೆ ಅರಿವು ಮೂಡಿಸುವಂತ ಕೆಲಸ ಆಗ್ಬೇಕಾಗಿತ್ತು. ನಾವು ಸಾಕಷ್ಟು ಕೇಳಿದ್ದೇವೆ, ಹುಲಿ ದಾಳಿ ಮಾಡಿತ್ತು, ಹುಲಿ ಬಾಯಿಗೆ ಸಾಕಷ್ಟು ಜನ ಬಲಿಯಾಗಿದ್ದಾರೆ, ಜಾನುವಾರುಗಳನ್ನು ದಾಳಿ ಮಾಡಿತ್ತು. ಅವ್ರಿಗೂ ಕೂಡ ಆತಂಕ ಇರುತ್ತೆ. ಹುಲಿ ಸೆರೆ ಹಿಡಿದ್ರಿ, ಅದ್ ನೋಡ್ಕೊಳ್ತೀವಿ. ಆದ್ರೆ ಅದು ಸಾಮಾನ್ಯವಾಗಿರ್ಲಿಲ್ಲ, ಅದ್ರ ಆರೋಗ್ಯ ಸ್ಥಿತಿ ಚೆನ್ನಾಗಿರ್ಲಿಲ್ಲ, ಗಾಯಗಳಾಗಿತ್ತು, ಅದಕ್ಕೆ ರಕ್ತ ಬರ್ತಾ ಇತ್ತು. ನೀವು ಚಿಕಿತ್ಸೆನ ಕೊಡ್ಬೇಕಾಗಿತ್ತು. ಚಿಕಿತ್ಸೆನ ಕೊಟ್ಟು ಬಿಟ್ಟಿದ್ರೆ ನಾವು ಪ್ರಶ್ನೆನ ಮಾಡ್ತಾ ಇರ್ಲಿಲ್ಲ ನಿಮ್ಗೆ. ಅದಕ್ಕೆ ಓಡಾಡಕ್ಕೆ ಆಗ್ತಾ ಇರ್ಲಿಲ್ಲ ಅದಕ್ಕೆ. ಬಟ್ ಈಗ ಅರಣ್ಯಾಧಿಕಾರಿಗಳ ಈ ನಿರ್ಲಕ್ಷ್ಯಕ್ಕೆ ಪರಿಸರವಾದಿಗಳು ಹಾಗೆ ಪ್ರಾಣಿ ಪ್ರಿಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರಲ್ಲೂ ನಮ್ಮ ಈ ಬಂಡೀಪುರ ಅಭಯಾರಣ್ಯ, ನಾಗರಹೊಳೆ ಅಭಯಾರಣ್ಯ, ಸ್ವಲ್ಪ ಹುಲಿಗಳ ಜಾಸ್ತಿ ಸಂಖ್ಯೆ ಅಷ್ಟೋ ಇಷ್ಟೋ ಇದಾವೆ. ಅವನ್ನು ಕೂಡ ಉಳಿಸ್ಕೊಳ್ಳೋಕ್ ಆಗ್ತಿಲ್ಲ ಇವರಿಗೆ. ತಮ್ಮ ಕರ್ತವ್ಯ ಮಾಡೋಕ್ ಆಗ್ತಾ ಇಲ್ಲ. ಮತ್ತೆ ರಾಷ್ಟ್ರೀಯ ಪ್ರಾಣಿ ಅನ್ನುವಂತ ಹಣೆಪಟ್ಟಿ ಏನೇ ಮಾಡ್ಲಿ, ಅದು ಈ ಹುಲಿ ದಾಳಿ ಮಾಡ್ತೋ ಅಥವಾ ತಿಂದ ಹಾಕ್ತೋ, ಆತಂಕ ಸೃಷ್ಟಿ ಮಾಡ್ತೋ, ಬಟ್ ಅದ್ರ ಬಗ್ಗೆ ವಿಶೇಷವಾದಂತ ಕಾಳಜಿ ಇದೆ. ರಾಷ್ಟ್ರೀಯ ಪ್ರಾಣಿ ಅನ್ನುವಂಥ ಕಾರಣಕ್ಕೆ. ಬಟ್ ಈಗ ಅರಣ್ಯಾಧಿಕಾರಿಗಳು ಅದನ್ನ ತಗೊಂಡು ಹೋಗಿ ಕೇರಳ ಗಡಿ ಭಾಗದಲ್ಲಿ ಬಿಟ್ಟಿದಾರಂತೆ. ಇನ್ನು ಈ ಬಗ್ಗೆ RFO ಜೊತೆಗೆ ಅಲ್ಲಿನ ಗ್ರಾಮಸ್ಥರು ಅಮೃತೇಶ್ ಮಾತನಾಡಿರುವಂತಹ ಆಡಿಯೋ ಸದ್ಯಕ್ಕೆ ಚರ್ಚೆ ಆಗ್ತಾ ಇದೆ. ಏನಿದೆ ಆಡಿಯೋದಲ್ಲಿ ಕೇಳಿಸ್ಕೊಳ್ಳೋಣ. ಹುಲಿ ಬೋನಿಗೆ ಬೀಳ್ತು. ಹುಲಿ ಬೋನಿಗೆ ಬಿದ್ದಾದ್ಮೇಲೆ ಅದಕ್ಕೆ ಏಟಾಗಿತ್ತು. ಏಟಾಗಿರೋದ್ನ ನೀವ್ ಹೆಂಗೆ ಡಾಕ್ಟರ್ ಕರೆದ ಅದಕ್ಕೆ ಟ್ರೀಟ್ಮೆಂಟ್ ಕೊಡದೇನೆ? ಅದಕ್ಕೆ ಈಗ ಅದು ನಾನ್ ಏನ್ ಮಾಡೋದಂದ್ರೆ, ಅದು ಮೇಲಿಂದಾನೆ ಆಯ್ತು, ಅದು ಜನ ಬಂದ್ಬಿಡ್ತದೆ, ಡಾಕ್ಟರ್ ಬರೋರಿಗೆ ಬಿಟ್ಬಿಡಿ ಅಂದ್ರೆ ಮೇಲ್ನವ್ರು ಹೇಳಿದ್ರು ನಾನು ಬಿಟ್ಟೆ ಅಷ್ಟೇ. ನನ್ನ ಒಂದು ಡಿಸಿಷನ್ ಅಲ್ಲ. ಏನ್ ಮಾಡೋದು ಹೇಳಿ? ಈಗ ನನ್ನ ಒಂದು ಡಿಸಿಷನ್ ನಾವ್ ಹೆಂಗ್ ತಗೊಳ್ಳೋದು ಹೇಳಿ? RFOಗಳು ಅಲ್ಲ, RFOಗಳು ಹೆಂಗ್ ತಗೊಳ್ಳೋದು ಅಂತಂದ್ರೆ, ಇವಾಗ ಅದು ಏನ್ ಬೇರೆ ಕಾಂಚಿ ಪಿಂಚಿ ಪ್ರಾಣಿ ಅಲ್ವಲ್ಲ ಸರ್, ಹುಲಿ ಅಲ್ವಾ ಸರ್? ಅಲ್ಲ, ಕರೆಕ್ಟೇ. ಹುಲಿಗೆ ಏಟಾಗಿದೆ ಅಂತಂದ್ಮೇಲೆ CF ಮತ್ತೆ PCCF ಇದಾರಲ್ಲ, ಇವ್ರ ಇದ್ರಲ್ಲೇ ಈಗ ಇವಾಗ ಬೆಳಗ್ಗೆವರೆಗೆ ನೀವು ಇಟ್ಕೊಂಡ್ರೆ ಜನ ಸೇರಿ ಅದೆಲ್ಲ ಇದಾಗ್ಬಿಡ್ತದೆ, ಬೆಟ್ರು ಕಾಡ್ ಒಳಗಡೆ ಬಿಟ್ಬಿಡಿ ಅಂತ ಹೇಳಿದ್ರು. ಅಂದ್ರೆ ಅವಾಗ ನಮ್ಗೇನ್ ಅಷ್ಟು ಕ್ಲಿಯರ್ ಇರ್ಲಿಲ್ಲ. ಅದು ಗಾಯದ ಬಗ್ಗೆ ನಮ್ಗೇನ್ ಅಷ್ಟು ಕ್ಲಿಯರ್ ಕಟ್ಟು ಗೀಳ್ಗಳನ್ನೆಲ್ಲ ಅವತ್ ನೋಡ್ದವ್ರೆ ಹೇಳಿಲ್ವಾ ಸರ್ ಯಾವ ತರ ಗಾಯ ಆಗಿತ್ತು, ಯಾವ ತರ? ಹಳ್ಳಿ ಜನ 1000 ಹೇಳ್ತಾರೆ. ನಮ್ಮ ಹಳ್ಳಿ ಜನ 1000 ಹೇಳ್ತಾರೆ. ಈಗ ಅವ್ರು ಹೇಳಿದ್ರು ಅಂತ ಆವಾಗನೇ 200 ಜನ ಸೇರ್ಕೊಂಡಿದ್ರು. ನಾನ್ ಬೆಳಗಾರಿಗೆ ಇಟ್ಕೊಂಡ್ರೆ ಅಲ್ಲಿ ಕ್ರೌಡ್ ಹಿಂಗ್ ಕಂಟ್ರೋಲ್ ಮಾಡೋದು, ನಾನು ಅಲ್ಲಿ ಏನ್ ಮಾಡೋದು, ಎಲ್ಲಿ ಇಟ್ಕೊಳ್ಳೋದು, ಫುಲ್ ರಗಳೆ ಆಗ್ಬಿಡೋದು ಅಲ್ಲಿ. ಅಷ್ಟೊತ್ತಿಗೆಲ್ಲ
ಇದು ಮಾಡೋದು. ಅದಕ್ಕೆ ಏನ್ ಹೇಳಿ ನಮ್ಮ ಬಾಸು ಅಲ್ಲಿ ನಾನು ಕೇಳ್ತೀನಿ ಮಲ್ಕಡೆ ಸರ್ ನೀರು ಹೀರಿ ಅಂತ ಹೇಳ್ಬಿಟ್ಟು ಕೇಳಿ ಆಯ್ತು ಅಲ್ಲಿ ಆ ಕಡೆ ಏಮ್ ಗುಡಿ ಬಿಟ್ಬಿಡಿ ಅಂತ ಏಮ್ ಗುಡಿಗೆ ಹೋಗುವಾಗ ಇದು ಬಂತು ಅಲ್ಲಿ ಮತ್ತೆ ಬಾರ್ಡ್ರು. ನಿಮ್ಗೆ ಹೇಳಿಯಪ್ಪ ಸುಮ್ನೆ ಇದ್ಬೇಡಪ್ಪ ಸುಮ್ನೆ ಇವೆಲ್ಲ ಇಲ್ಲಿ ಕಾಡು ಪ್ರಾಣಿಗಳು ಮಾಡೋದು ಅದು ಹೇಳಿದೀನಿ ಬಿಡಿ, ನಾನು ಹೇಳಿದೀನಿ. ಆದ್ರೆ ಅವರು ಆದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಏನ್ ಹುಳ ಗೀಳ ಅಂತಲ್ಲ ಅವೆಲ್ಲ ಸುಳ್ಳು ಶಿವಲಿಂಗ ಅವರೇ. ಸರ್ ಇವಾಗ 7,000 ಹೇಳ್ತಾರೆ ಸರ್. ಇವಾಗ ಇಟ್ಕೊಳ್ಳಿ, ನಾ ಒಂದ್ ಮಾತು ಹೇಳ್ತೀನಿ. ಗೀರ್ಗಳು ಕಾಣ್ತಾ ಇತ್ತು, ಕೈಯಲ್ಲಿ ಒಂದ್ ಗೀರು ತಲೆ ಒಂದ್ ಗೀರು ಕಂಡಿದ್ರು, ನಾನು ಒಪ್ಕೋತೀನಿ. ಹುಳ ಗೀಳ ಬಂದಿದೆಲ್ಲ ಇವೆಲ್ಲ ಇದು ಒಗ್ಗರಣೆ ಉಪ್ಪು ಖಾರ ಗೊತ್ತಾಯ್ತಾ. ನಾನು ದೇವರಾಣಿಗೆ ಹೇಳ್ತೀನಿ ಇವೆಲ್ಲ ನಾನ್ಸೆನ್ಸು. ಆ ಹಳ್ಳಿ ಜನಗಳು ಹೇಳೋದು ಅದು ಫೈನಲ್ ಅಲ್ಲ. ಮೇಲ್ನವ್ರು ಕೇಳ್ಕೊಂಡೇ ಬಿಟ್ಟಿದ್ದೀನಿ ನಾನು. ಇವತ್ತು ಸ್ಪಾಟ್ ಅಲ್ಲಿ ಇವತ್ತು ಹಳ್ಳಿ ಜನಗಳು ಏನ್ ಹೇಳ್ತಾರೆ ನೋಡಿ ಸಭೆ, ಈಗ ನಾನು ಹೇಳೋದಿಷ್ಟೇ. ಈಗ ನೀವು ಅದನ್ನ ಅಲ್ಲಿಗೆ ಉತ್ಸಾಹಿಸಿ ಅದೇನ್ ಮಾಡ್ತೀವಿ ಮಾಡಿ. ನಾನು ನನ್ನ ಸ್ವಂತ ಡಿಸಿಷನ್ ತಗೊಂಡಿಲ್ಲ, ನಮ್ಮ ಬಾಸ್ ಹತ್ರ ಕನ್ಸಲ್ಟೇಷನ್ ಮಾಡ್ಕೊಂಡೇ ಮಾಡಿದೀನಿ. ಅವ ಏನ್ ನನ್ನೇನು ನಾ ಹೇಳಿಲ್ಲ ಅಂತ ಕೈ ಎತ್ತೋ IAS ಗಳೇನು ಅಲ್ಲ. ಅದೇನೇ ಫೈನಾನ್ಸಿಯಲಿ ನಮ್ಗೆ ಏನೇ ಮಾಡದೇ ಇರ್ಲಿ ಅವರು, ಆಯ್ತಾ. ಇಂಥ ವಿಚಾರದಲ್ಲಿ ಹೌದು ಅಂತ ಹೇಳ್ತಾರೆ. ಹೌದು ಇದಾಯ್ತು ಬಿಟ್ವಿ ಅದು, ಯಾಕೆಂದ್ರೆ ಬೆಳಗ್ಗೆವರೆಗೆ ಇಟ್ಕೊಳ್ಳೋದು ಕಷ್ಟ ಅಂತ ನಾವು ಬಿಡ್ಬೇಕಾಯ್ತು ಅಂತ ಹೇಳ್ತಾರೆ. ಇನ್ನು ಅದು ಬಾರ್ಡ್ರು ಗೀಡ್ರು ಅದು ಇದು ಇವೆಲ್ಲ ಯಾವನೋ ಇದ್ದಾನೆ ಸುಮ್ನೆ ಇರ್ಬೇಕು, ಅವನಿಗೆ ಸುಮ್ನೆ ಇದ್ಬಿಡಕ್ ಹೇಳಿ. ಸುಮ್ನೆ ಯಾಕೆ ಪಾಪದವ್ರಿಗೆ ತಲೆ ತಿನ್ನಕ್ ಬರೋದು. ಇದು ಈಗ ಈ ತರ ಬಂದ್ಬಿಟ್ಟು ಅದು ಹೋಯ್ತಾನೆ ಇಲ್ಲ. ಏನ್ ಮಾಡಿದ್ರು ಅದಕ್ಕೆ ಅದು ಎಲ್ಲಿದಂದ್ರೆ ಅದು ಎನ್ಬೇಗುರ್ದು ಹುಲಿಯೋದು ಗೊತ್ತಾಯ್ತದು. ಎನ್ಬೇಗೂರು ಗುಂಡ್ರೆದು ಹುಲಿಯೋದು, ಏಮ್ ಗುಡಿ ಎನ್ಬೇಗೂರ್ಲೆ ಇದ್ದು ಹುಲಿಯೋದು ಗೊತ್ತಾಯ್ತಾ. ಅದು ಹೆಂಗಿದ್ರು ಅಲ್ಲೇ ಏಮ್ ಗುಡಿಗೆ ಅಲ್ಲಿ ಹೋಯ್ತದೆ ಅಂತ ನಾವ್ ಅಲ್ಲಿ ಬಿಟ್ಟಿದ್ವಿ ಅಷ್ಟೇ.